ಕೋಳದ ಸುದ್ದಿಯನ್ನ ಮುಂದೆ ಹೇಳಬೇಡ ಕಾಂತಿ. ಏನೇ ಹೇಳಿದರೂ ಪರಮ ಪತಿವೃತ್ತಿಯಾದ ದ್ರೌಪದಿಯನ್ನು ಹೇಳ್ತಿರುವುದು ನಿಮಗೆ ಸಮ್ಮತವಾದ ಕಾರ್ಯವಲ್ಲ. ಅದ್ಯಾಕೆ ಸಮ್ಮತವಲ್ಲ ಕಾಂತ? ಪಂಚ ಪಾಂಡವರನ್ನು ಜಯಿಸಿ ದ್ರೌಪದಿಯನ್ನು ಹೇಳ್ತಿರುವುದೆಂದರೆ ಸಾಮಾನ್ಯ ವಿಚಾರವೆಂದು ಭಾವಿಸಿರುವೆಯಾ? ನಾನೇನು ಸಾಮಾನ್ಯ ದುಧೇಶ್ವರ, ಪ್ರಾಣೇಶ್ವರ ನಲ್ಲ ಹೇಳುವೆನು ಕೇಳು. ಪ್ರಿಯ ಕಾಂತ ಗುಣವಂತ ಪಾಂಡವರು ನಿನ್ನ ಪಂತ ಅಷ್ಟೇ ಅಲ್ಲ, ಮತ್ತೆ ಇರುವುದು ಮತ್ತೇನು ಸುಂದರಿ? ಬಂಡಿ ಬಂಡಿ ಅನ್ನವ ಪಾಂಡವರಲ್ಲಿ ಒಬ್ಬನಾದ ಪಾರ್ಥನು ಸಾಕ್ಷಾತ್ ದೇವತನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದವನು. ಕಾಂತ, ಬಂಡಿ ಬಂಡಿ ಅನ್ನವನ್ನುಂಡ ಭೀಮನು ಒಂದೇ ಏಟಿಗೆ ನಿನ್ನನ್ನು ಬುದ್ಧಿಕೊಳ್ಳುವನು. ಪ್ರಾಣೇಶ್ವರ, ಸತ್ಯದ ಮಾತನ್ನ ಧಿಕ್ಕಾರ ಮಾಡಿ ಹೋಗಿ ಪಾಂಡವರ ಕೈಯಲ್ಲಿ ಹತನಾಗಬೇಡ. ತಿಳಿದು ನೋಡು ರಮಣ, ಸದ್ಗುಣ ಬರಣ. ಜನ್ನ ಮಡಗಿಸಿದ ಮೇಲೆ ಕಡನ ಜಯನಾದ ಜಗಜಾಕ್ಷರ ಎನ್ನ ಕೋಮಾಜ್ಞೆಯ ತಡೆಯುವನೇನೇ ರಮಣೆ. ಬೋಳಿಗೆ ಇಂಥ ಮಾತನಾಡಿದರೆ ಎಲ್ಲ ಕೋಪ ಸಹಿಸಲಾರದು ಸುಂದರಿ. ಇಂಥ ಮೂಢ ಮಾತನಾಡಿದರೆ ಹಾಕಿಗೆ ನಡೆಯ ಹೌದು ಸುಂದರಿ. ನಿನಗೇನಾದರೂ ಆದರೆ ನನ್ನ ಗತಿಯೇನು? ನನಗೇನಾದರೂ ನನ್ನ ಗತಿಯನ್ನು ಸುಂದರಿ. ಅದಕ್ಕೆ ಹೇಳ್ತಿರುವುದು ಹೋಗಬೇಡ. ಹೋಗನ್ನು ಹೇಳ ಸುಂದರಿ. ಹೇಳುವುದಿಲ್ಲ ನಾನು ಸರ್ವತ ನಿನಗೆ ತಿಳಿಸುವುದಿಲ್ಲ ಸುಂದರಿ. ಪ್ರಾಣೇಶ್ವರ, ನಿನ್ನನ್ನು ಬಿಟ್ಟು ಇರಲು ನನ್ನ ಕೈಯಿಂದ ಸಾಧ್ಯವಿಲ್ಲ. ಅದ್ಯಾಕೆ ಸುಂದರಿ? ನಿನ್ನನ್ನು ಬಿಟ್ಟು ಇರಲು ಆಗುವುದಿಲ್ಲ. ಅದಕ್ಕೆ ಪಂಚ ಪಾಂಡವರ ಸತಿಯಾದ ದ್ರೌಪದಿ ಹೇಳ್ತಾರಲ್ಲ ಹೋಗಬೇಡ ಎಂದು ಹೇಳ್ತಿರುವೆನು. ಕಾಂತ ನಲ್ಲ ಹೇಳುವೆನು ಕೇಳು.
ಪ್ರಾಣೇಶ್ವರ ಪಾರ್ಥನು ಸಾಕ್ಷಾತ್ ಪರಶುವಿನಿಂದ ಪಾಶುಪತಾಸ್ತ್ರವನ್ನ ಬರವಾಗಿ ಪಡೆದವನು. ಬಂಡಿ ಬಂಡಿ ಅನ್ನವನುಂಡ ಭೀಮನು ಬಕಾಸುರನನ್ನೇ ಗುದ್ದಿ ಕೊಲ್ಲಿದಂತವನು. ಅಹೋ ಪ್ರಾಣನಾಥ, ಪ್ರಾಣೇಶ್ವರಿ, ಅಂಥ ಘಟಾನುಘಟಿಗಳೇ ಪಾಂಡವರಲ್ಲಿ ಇರುವಾಗ ನೀನು ಒಬ್ಬನೇ ಹೋಗಿ ಪಾಂಡವರನ್ನ ಜಯಿಸಿ ದ್ರೌಪದಿಯನ್ನು ಹೇಗೆ ಇಳಿತರುವೆ? ಹೃದಯೇಶ್ವರ, ಸತ್ಯಳಾದ ಎನ್ನ ಮಾತಂಡ ಕೇಳು. ಮನದಲ್ಲಿರುವ ಈ ನಿನ್ನ ಪಂದವನ್ನು ಬಿಟ್ಟು ಬಿಡು ರಾಜ ರವಿಕೋಟ ತೇಜ. ಈ ಸಭಾಮಂದಿರದಲ್ಲಿ ಪುಣ್ಯರಚನೆಯಾದ ಪಾಂಚಾಲಿಯ ಮಾನವ ಸೆರೆ ಮಾಡಿದ್ದು ಎಲ್ಲ ನೋಡ ಕಲ್ಲಿತನಾದ ನಮ್ಮನ್ನು ಮಾನವ ಸೆರೆ ಮಾಡಿದ್ದು ನನಗೆ ಕಾಂತಿ ಅದೇ ಸಂಸ್ಕಾರವಾಗಿ ಹೇಳು. ಕಾಂತಿ ಅದೇ ಸಂಸ್ಕಾರವಾಗಿ ಹೇಳು. ಇಷ್ಟೊಂದು ಹಠವು ನಿನಗೆ ಸಮ್ಮತವಾದ ಲಕ್ಷಣವಲ್ಲ. ಅದು ಯಾಕೆ ಲಕ್ಷಣವಲ್ಲ ಸುಂದರಿ? ಪ್ರಾಣೇಶ್ವರ, ಸುಮ್ಮನೆ ಪಾಂಡವರ ದಂಡಿಗೆ ಹೋಗಿ ಹತನಾಗುವ ಬದಲು ಸತಿಯ ಮಾತನ್ನು ಕೇಳಿ ಅರಮಂದಿರಕ್ಕೆ ಮರಳಿ ಬಾ ಕಾಂತ ಗುಣವಂತ. ಏನು ಹೇಳಿದೆ? ತಿಂಡಿ ಬಾಣನಾದ ಭೀಮನ ಬಯಕೆ ಹೋಗಿ ಈ ಮುಂದೆ ದ್ರೌಪದಿಯನ್ನು ಬಾಣ ಮಾಡುವುದೆಂದು ಬಿಡುವುದಿಲ್ಲ. ಅಹೇ ಒಳ್ಳದೆ, ಈ ತಿಂಡಿ ಬಾಗನ ಭಯವು ಸಾಕರಿಲ್ಲ. ಭೀಮನಂದಾಗುವ ಕಾರ್ಯವೇನು
ಸರ್ವತ ಕೇಳುವುದಲ್ಲ ಸುಂದರಿ. ಮತ್ತೆ ಯಾರ ಮಾತನ್ನು ಕೇಳುದು? ನಾನು ಯಾರ ಮಾತು ಕೇಳುವುದಲ್ಲ ಸುಂದರಿ. ನನ್ನ ಮಾತನ್ನು ಕೇಳುವುದಿಲ್ಲವೆಂದ್ರೆ ನನ್ನನ್ನೇ ಏತಕ್ಕೆ ಕಟ್ಟಿಕೊಂಡು? ನೀನು ನನ್ನನ್ನೇ ಏತಕ್ಕೆ ಕಟ್ಟಿಕೊಂಡೆ ಸುಂದರಿ? ನೀನು ಕಂಡು ಗಂಡನ ಮಾತಿನ ಬೆಲೆ ಇಲ್ಲಂದ್ರೆ ಹೆಂಗೆ ಸುಂದರಿ? ಬೆಲೆ ಕೊಡುವೆಯಾ? ನೀನು ಗಂಡನಿಗೆ ಫಸ್ಟ್ ಮರ್ಯಾದೆ ಕೊಡು ಸುಂದರಿ, ನಾನು ಕೊಡುವ ಕಾಕೆ ಮರ್ಯಾದೆ ಕೊಟ್ಟೆ ಹೋಗಬೇಡ ಎಂದು ಕರಮುಗಿದು ಶಿರವಾಗಿ ಅದೇ ಮರ್ಯಾದೆ ತೆಗೆದು ಹೋದಂತ ಹೇಳು ಸುಂದರಿ. ಒಳಗೆ ಎಷ್ಟು ವಿಧವಾಗಿ ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಸರ್ವತ ಕೇಳುವುದಿಲ್ಲ ಸುಂದರಿ. ನನಗೆ ಮನಸ್ಸಿಲ್ಲ ನಿನ್ನನ್ನು ಕಳಿಸಲು. ಅದು ಯಾತಕ್ಕೆ ಮನಸ್ಸಿಲ್ಲ ಸುಂದರಿ? ನಿನ್ನನ್ನು ಬಿಟ್ಟು ನಾನಿದ್ದನ್ನು ಕಳಿಸಲು ನನಗೆ ಮನಸ್ಸಿಲ್ಲ. ಅದು ಯಾತಕ್ಕೆ ಮನಸ್ಸಿಲ್ಲ? ಆದರೂ ಕೂಡ ನೀನು ಹೋಗಲೆಂದು ಜಯದಾರ್ಜನ್ನು ಮಾಡುವನು ಪೀಠವನ್ನು ಮಾಡ್ತಾನೆ. ಜಯದಾರ್ತಿಯನ್ನು ಮಾಡುವೆನು. ಬಡಲಿಸಿ ರಮಣೆ ಎಲ್ಲ ಪರಾಕ್ರಮ ಕಿಟನೇತನಾದ ಊಟರಾಯನ ಬಂದು ಬಿಡುಬಿಡಿ ಎಂದು ಬಿಡಿಸಿದರೆ ಈ ಬಡ ನಡೆಯುವ ವೈಯಾರನ್ನು ಬಿಡುವರೆ ಜಡದ ಮತಿಯಾದ ದ್ರೌಪದಿಯನ್ನು ಮುಡಿಬಿಡಿದ ಪಡುವೀಶನಾದ ನಮ್ಮಣ್ಣ ಮುಂದೆ ಕಟಬಂಧ ಪಡಿಸಿದೆ. ಆ ದ್ರೌಪದಿಯನ್ನು ಎಂದು ಬಿಡುವುದಿಲ್ಲ. ನೀನು ಸುಮ್ಮನೆ ಕಾಂತ ಮಂದಿರಕ್ಕೆ ತೆರಳು ತಂಗಲಿ ಕಾಕೆ ಮಾಡಿಸುಂದರೆ ಕಡಾಯಿತಿ ಪಟ್ಟ ಕಂಡು ಗಂಡಾಯ್ತು ಶಿರಾ ಕಾಲ ಇರ್ಬೇಕು ನೋಡು. ಇಲ್ಲ ಆಯನ ಗುದ್ದಾಡಿ ಇರ್ತಾವ ಆಯನ ಮುಸ್ತಾಡಿ ಅಮ್ಮ ಸೀರೆ ಕೊಡ್ರಪ್ಪ. ಅಹೋ
ಪಾಂಡವರನ್ನು ತಟ್ಟನ್ನು ಸೆಳೆದು ಮರ್ಯಾದೆ ಕಳೆದು ಬೋರು ಬಾರಿ ಮಾಡಿಕೊಂಡರೆ ಈ ನಾಡು ಮಂಡಲ ರಾಜ್ಯವನ್ನು ಕಳೆದೆ ತಟ್ಟನ್ನು ಸೆಳೆಯುವಂತ ನಾವು ತಮ್ಮ ಕೊಟ್ಟಿರುವುದು ಇದೆ ನೇಮ ಇಷ್ಟದಂತೆ ಆಗಲಾಗುವುದು ಧರ್ಮಜ ಅರ್ಜುನ ತಿಂಡಿ ಬಾಕನೆ ಈ ಕೋಣದ ಹೆಂಡತಿ ಆದ ಪಾತ್ರದಲ್ಲಿ ಬಿಚ್ಚುತ್ತದ ಕಾಣಲಿದೆ ಈ ಸಭಕರದ ಮುಡಿದೆಳೆದು ಮಾನ ಭಂಗ ಮಾಡಿಸುವೆ ಗಂಡಿಗಲಿಯಾದರೆ ಬಿಡಿಸುವ ಅಂತ ಬಲಡ್ಡನಾದರೆ ಏಕಚಕ್ರದೊಳ ಕೈಯಲ್ಲಿ ಕೊಪ್ಪರಿ ಕೆಂಪಿಡದು ಮನ ಮನೆಗೆ ತೆರೆದುಂಡದ್ದು ಯಾರನ್ನು ಕಾರನ್ನು ಮಾತನಾಡಿದೆಯಾ ತಿಂಡಿ ಬಾಗದೆ ಕನ್ನ ಅನ್ನ ಒಬ್ಬ ಕಾರಣದ ಬ್ರಾಹ್ಮಣರ ಮನೆಯಲ್ಲಿ ಭತ್ತ ಕೊಟ್ಟಿದ ಒಟ್ಟನ್ನು ತಿಂದು ಜೀವಿಸಿದ ಮೂರ್ಖ ನಾನು ಬಲ್ಲಡ್ಡನೆಂದು ಹೇಳಲಿಕ್ಕೆ ನಾಚಿಕೆಯೋ ಮೂರ್ಖ ಮಾಡಿದರೆ ಎಲ್ಲ ಸರ್ಕಾರ ಪಾಂಡವೇನು ಪರಮ ಪಾತಕರ ಎಂಟವರಲ್ಲಿ ಪಂಥವನ್ನ ಬಿಟ್ಟ ಇರಬಾರದೆಂದ ಕುಂತಿ ಸಹಿತ ಚಿಂತೆ ಇಲ್ಲದ ಬಗೆ ಹಾಳೆಯನ್ನು ಮಾಡಿ ಆ ಪಟ್ಟಣದ ಸಮೀಪದೊಳ ದಟ್ಟಿಸಿರುವ ದಟ್ಟ ಜಗ ಜಟ್ಟಿಯಾದ ಆ ಪುರದಲ್ಲಿ ತರತರವಾಗಿ ಮನೆ ಎಲ್ಲರಲ್ಲಿ ಬಂದೂರಗಳ ಕಟ್ಟೆಯಲ್ಲಿ ಇಟ್ಟುಕೊಂಡು ಒಟ್ಟಿಗೆ ತಿನ್ನ ತೆರಳ ಅಂತರಲ್ಲಿ ನಾನು ಕಂಡು ಕಂಡದ ಅನ್ನವನ್ನು ಚಂಡ ಬಲ ಧನದಿಂದ ರಾಜ್ಯದ ಖಂಡದ ಅನ್ನವನ್ನು ದಂಡಿಯೋದಿಂದ ಚಂಡಬಲ ತಂಡ ರಾಜ್ಯದರ ಕಾಲುಗಳು ಹಿಡಿದು ತೋಳಗಳು ಬೆಳ್ಳಿಯನ್ನು ಹರಿದ ಯಮ ಪಟ್ಟಣಕ್ಕೆ ಕಳಿಸಿಕೊಟ್ಟ ಪರಕ್ರಮ ಮತ್ತು ತಂದ ಜಗಜಟ್ಟಿಯ ನಾನಲ್ಲದೆ ಕಂಡದ ತಿಂದಿದ್ದು ದಂಡವಲಯ ಈ ಕೋಣ ಪಾಂಡವರ ದಾಳಿಯನ್ನಾಡಿಸಿ ಹೇಳಿದ ಮಾತು ಕೇಳಿಕೊಂಡು ಕೊಟ್ಟ ಬಟ್ಟೆಗಳನ್ನು ತೊಟ್ಟುಕೊಂಡು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ಕೊಟ್ಟ ಅನ್ನವನ್ನು ಒಂದು ಕಟ್ಟು ಮಾಡು ತಮ್ಮ ನಮ್ಮ ಸೆರೆಮನೆಯಲ್ಲಿ ಇಡು ಈ ದ್ರೌಪದಿ ಹುಟ್ಟಿದ ಪಿತಾಂಬರವನ್ನು ತಟ್ಟಿನ ಸೆಳೆಯುವಂತ ನಾಗುತ್ತಮ್ಮ ಇದಾರೆ ಇಷ್ಟದಂತೆ ಆಗಲೇಬೇಕು ಈ ಚಡಿತ ಗಾಂಧಿಯಾದ ದ್ರೌಪದಿ ನಮ್ಮ ಅಣ್ಣನ ಹಾಗೆಯನ್ನು ಕೇಳಿ ಈಗ ಈ ಸಭಾಂಗಣದಲ್ಲಿ ನಿನ್ನ ಬಿಡಿಸುವ ಹೇ ಪಕ್ಕದ ಅಖಿಲ ಬಂಧವನ್ನು ಈ ಕೋದಾಂಡ
ಅಲ್ಲಿಂದ ಖಂಡಿಸಿ ಹಟ್ಟಿ ಇಲ್ಲದ ನಿನ್ನ ಮಾನವನ್ನು ಸೊರೆ ಮಾಡುವುದು ಸಖಿ ಈ ತಾಪಕ್ಕೆ ತಡೆಯಲಾರವ ರಾಜನಾದ ಅಣ್ಣ ಆಹೋ ತಮ್ಮ ಮೂರ್ಛದ ತೋಳ ಸೂಚಕವಾಯಿತು ರಾಜ ಕೇಳುತ್ತಿರುವ ಪಟ್ಟು ತಾಮ್ರವನ್ನು ಸೆಳೆಯುವುದು ಸಾಧ್ಯವಿಲ್ಲದಂತಾಯಿತು. ಅಯ್ಯೋ ಮನ ಮುಟ್ಟಿ ಎಷ್ಟು ಹೇಳಿದರೂ ಬೆಟ್ಟದಂತೆ ನಿಟ್ಟುತ್ತಿದಂತಾಯಿತು. ಎಲ್ಲ ರೆಟ್ಟೆಗಳ ಬಲ ನಿಂತೋಯಿತು. ನಾನು ಸೆಳೆಯಲಾರನ್ನು ಕುರುವರು ನನಗೆ ಆಗುವುದು ವ್ಯಾಸರ. ಆಹೋ ಅಂದು ಸಗಮನೆ ಈ ದ್ರೌಪದಿ ನಮ್ಮ ಪಾಪಾತ್ಮಳು ನಮ್ಮ ಅರಮನೆಯ ದಾಸರಿಗೆ ಕೆಲಸಕ್ಕೆ ನೋಡಿದ ತಂದೆ ತಮ್ಮ ಇದನ್ನ ಪ್ರಾಣಪತಿ ಪ್ರಾಣಪತಿ ನಿನ್ನನ್ನು ಭಂಗಪಡಿಸಿದ ಸ್ವಾತನನ ಹೊಟ್ಟೆಯನ್ನು ಸೀಳೆ ಗಟ್ಟಿಗಟ್ಟಿರುವ ಕಂಡಿರುವ ಪಟ್ಟೆಯನ್ನು ಕೆಳಗೊಂಡ ನಿನ್ನ ಶ್ರೇಷ್ಠವಾದ ಕಂಠಕ್ಕೆ ಮಾಲೆ ಮಾಡಿ ಧರಿಸುವೆ, ಸಂತೋಷಪಡಿಸುವೆ. ಈ ಮಾತು ದಟ್ಟವಂಗತವೆ, ಶಟಯಿಂದ ತಡೆಯಬೇಡ, ದಟ್ಟವಾಗಿ ನಂಬಬೇಡ. ನಿಶ್ಚಿಂತವಾಗಿ ನೆನಪಿರಲಿ ಈ ವಜ್ರ ಕಾಂತೆ. ಮುಖ ತಗ್ಗಿಸಿಕೊಂಡು ಯಾತಕ್ಕೆ ಆಹೋ ರವಿ ನಂದನ ನಿನ್ನ ವೀರ ಪೌರುಷವು ತೋರಿಸ್ತಾ ಸೌರಂಬೀರುತ್ತ ಭೋಗ ಯಾತ್ರೆ ನವದಿಂದ ದೈತ್ಯವನಕ್ಕೆ ಹೋಗಬೇಕು ಕಾರಣ ತಡ ಮಾಡದ ಹೋಗುವ ನಡೆಯುವ ಕ್ಷಣ. ಆಹೋ ಕುರುಕುಲ ಚಕ್ರವರ್ತಿ ಕೌರವೇಂದ್ರ, ಆಹೋ ರಂಗನಂದನ ಘೋಷ ಯಾತ್ರೆ ನೆಪದಿಂದ ದೈತ್ಯವನಕ್ಕೆ ಹೋಗಿ ಆ ಪಾಂಡುಪುತ್ರರು ಯಾವ ವಿಧಿಯಿಂದಾದರೂ ಕಷ್ಟಪಡಿಸೆಯ. ಅಹೋ ಕೌರೇಂದ್ರ, ಆಹೋ ಕರ್ಣ ನಷ್ಟ ಹೊಂದಿರುವ ರೀತಿ ಮಾಡಬೇಕು. ತಾನ ಹೋಗಿ ಬಂದಿರುವುದು ಸಾರ್ಥಕವೇನ? ಇಂಥ ಉಪಾಯವನ್ನು ಮಾಡಿರುವನು ನಿನ್ನ ಮನಸ್ಸಿಗೆ ತಾತ್ಪರ್ಯವೇನು ರಾಜ? ರವಿಕೋಟೆ ಸೋಜ ಸುಗುಣಗುಣ ದಾನೇನಾದ ಕಲೆ ಕರ್ಣನೇ. ಅಹೋ ರಾಜ, ನನ್ನ ಆಲೋಚನೆ ಏನೆಂದರೆ ಪಾಂಡವರ ಕಡಮಿಡಕುವಂತ ಮಾಡಿ ದೈತ್ಯವನಕ್ಕೆ ಹೋಗಿ ಪಾಂಡವರನ್ನ
ಚಿತ್ರಸೇನನ ವನ ಒಂಬಕ್ಕು ದಾಳಿ ತೋಳಿಗೆ ಮಾಡಿ ತರಗಳ ಮುರಿದು ಪುಷ್ಪಗಳ ಮರೆದು ಶಿವಾಲಯವನ್ನು ಕೆಡಿಸು. ಆಹೋ ಕರ್ಣ, ವನ ಒಮ್ಮ ಬಂಗೊಳಿಸಿ ಗಾಂಧರವರಿಗೂ ಪಾಂಡವರಿಗೂ ಕಲಾಲವನ್ನಿಟ್ಟು ಬರಬೇಕೆಂದು ಆಲೋಚನೆ ಮಾಡಿರನು ರವಿನಂದನ. ಹೀಗಿರುವುದೆಲ್ಲ ಆಲೋಚನಾ. ಆಹೋ ರವಿನಂದನ, ಗೋಚ ಯಾತ್ರೆಗೆ ಕಂಪಲಪುರನೆಲ್ಲ ಕಂಠನೋ ಶ್ರೀ ಓಳಾಪ್ರಸ ಬಸವೇಶ್ವರಂತ ಪಾಂಡವರನ್ನು ದಯವಿಟ್ಟು ರಕ್ಷಿಸವನಂತೆ ನೋಡಬಾರದಕ್ಕೆ ಇವತ್ತಿನ ದಿವಸ ಗೋಚ ಯಾತ್ರೆ ಹೊಡೆದವಳು ಯಾವ ರೀತಿ ಆದರೂ ಪಾಂಡವರನ್ನು ಮೋಸಗೊಳಿಸಿ ಅಪಕೀರ್ತಿ ಹೊಂದಿಸಬೇಕು. ಕರ್ಣ, ತಡ ಮಾಡದವಳು ನಡಿ ಕ್ಷಣ. ಭಾನುಮತಿ ಜಾಗೃತದಿಂದ ದೈತ್ಯವನಕ್ಕೆ ರಥವನ್ನು ಸಿದ್ಧಗೊಳಿಸಿದ ಸಾರಥೆ ಹೋಗದಿಂದ ಜಾಗೃತೆ ಹೋಗುದಿ. ಕರ್ಣಮೈಪಟ್ಟಿ ಕರದಲ್ಲಿ ಗದಿಯನ್ನು ಪಡೆದುಕೊಂಡು ಎಲ್ಲಿಗೆ ಹೋಗುತ್ತಿರುವೆ? ನಾನು ಹೋಗುವ ಗೋಚಿ ನಿಮಗೆ ಯಾತಕ್ಕೆ ಬೇಕು ಸುಂದರ? ಎನ್ನು ಮುಂದೆ ತಿಳಿಸಬೇಕಲ್ಲವೇನಲ್ಲ? ಸಹಜವಾಗಿ ತಿಳಿಸುವುದಿಲ್ಲ ಸುಂದರ. ಹಾಗಾಗ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಅಂತ ರಮಣ. ಭೂಲೋಕದ ಮಹಾವೀರ ಭಾರತದ ದೊರವೀರ ಸುಂದರ ಪ್ರಿಯಕರ ತಿಳಿಸೋ ಪಯಣದ ವಿವರ.
ರಥವನ್ನು ಏರಿ ಇಷ್ಟೊಂದು ಆತುರದಿಂದ ಹೋಗುವುದೆಲ್ಲಿಗೆ ರಮಣ ಸದ್ಗುಣಾಭರಣ? ಕಾಂತೆ ಗೋಸೆ ಯಾತ್ರೆ ನವದನ್ನ ದೈತ್ಯವನಕ್ಕೆ ಹೋಗಿ ಪಾಂಡವರು ಕಡಿಮಿಡಿಕುವಂತ ಮಾಡಿ ದೈತ್ಯವನಕ್ಕೆ ಹೋಗಿ ವನಪ್ರಾಣ ಮಾಡುವನು ರಮಣ ಸದ್ಗುಣ ಬರಣ. ಪ್ರಾಣೇಶ್ವರ, ಘೋಷ ಯಾತ್ರೆಗೆ ಹೋಗುವನೆಂದು ಹೇಳಿದೀಯಾ? ಹೌದು ಸುಂದರ. ಒಬ್ಬನೇ ಹೋಗುವಯ್ಯ? ಸೈನ್ಯಗಳನ್ನು ಹೋಗುವನು ಸುಂದರ. ನನ್ನನ್ನು ಬಿಟ್ಟು ಹೋಗುವಯ್ಯ? ಬಿಟ್ಟು ಹೋಗುವನು ಸುಂದರ. ಬಿಟ್ಟು ಹೋಗೋದಾದ್ರೆ ಏತ ಕಟ್ಟಿಕೊಂಡೆಪ್ಪ? ನಿನ್ನ ಅರ್ಧ ದೇಹಕ್ಕೆ ಬಾಧ್ಯವೆಂದ ಮೇಲೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಹೌದು ಸುಂದರ. ಕರೆದುಕೊಂಡು ಹೋಗುವಯ್ಯ? ಕರೆದುಕೊಂಡು ಹೋಗುವ ಸುಂದರ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಸುಂದರ. ಕಾಂತ, ಕಾಂತ, ಏನಾಯಿತು? ಏನಿಲ್ಲ ಸುಂದರಿ. ಏನಿಲ್ಲವೇ? ಏನಿಲ್ಲ ಸುಂದರಿ. ಘೋಷ ಯಾತ್ರೆಗೆ ಹೋಗುವೆನೆಂದು ಹೇಳಿದೆಯಲ್ಲ? ಹೌದು ಸುಂದರಿ. ನಿನ್ನ ಒಡಗೂಡಿ ನನ್ನನ್ನು ಕರೆದುಕೊಂಡು ಹೋದರೆ ಮನಸ್ಸಿಗೆ ಬಹು ಉಲ್ಲಾಸವಾಗುವುದನ್ನಲ್ಲ ಎಂದು ಸಲ್ಲ. ಕಾಂತೆ ಘೋಷ ಯಾತ್ರೆ ಘೋಷ ಯಾತ್ರೆ ಪ್ರಿಯಾ, ನಿನಗೂ ಸಹ ವನವೇರ ಮಾಡಬೇಕನ್ನು ಚಿಂತೆ ಕಾಣುತ್ತದೆ. ಹೌದು. ಆದರೂ ಚಿಂತಲ್ಲ. ಜಾಗ್ರತೆಯಿಂದ ಒತ್ತಾಟವನ್ನು ತೆರಳುತ್ತಾರೆ ರಮಣ ಸದ್ಗುಣ ಬರಲಿ. ಕಾಂತ, ಅದು ನನ್ನನ್ನು ಕರೆದುಕೊಂಡು ಹೋಗುವೆಯಾ? ಸಹಜವಾಗಿ ಕರೆದುಕೊಂಡು ಹೋಗುತ್ತಿದ್ದರೆ ನನಗೆ ಎಷ್ಟು ಸಂತೋಷವಾಯಿತು ಗೊತ್ತೇ? ಎಷ್ಟು ಸಂತೋಷ ಆಗ್ತಿದ್ದಾರೆ. ಎಷ್ಟು ಸಂತೋಷವಾಯಿತು. ಅವರನ್ನು ಸುಂದರ ನಿನಗೆಷ್ಟಾಯಿತು? ನನಗೆ ಬಹಳ ಸಂತೋಷವಾಗ್ತಿದ್ದಾರೆ. ಇಷ್ಟು ಸುಂದರ ನನಗೂ ಅಷ್ಟೇ ಆಯ್ತು. ಕಾಂತ, ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಈ ಸುಖದಲ್ಲೇ ಓಡಾಡುವಾಗ ಪ್ರಿಯ, ಆ ಸುಖದ
ಉಲ್ಲಾಸ ಉಲ್ಲಾಸ ಸುಂದರ ಸುಂದರ ಒಳ್ಳೆ ಒಂದು ಫೋಟ ಸುಂದರ ಕಾಲು ಸಕ್ಕರೆ ಆಯ್ತಂಗಾಯ್ತು. ಕಾಂತ ಕಾಂತೆ ಘೋಷಯಾತ್ರೆಗೆ ನಿನ್ನ ಕರೆದುಕೊಂಡು ಹೋಗುವೆ ಎಂಬ ವಿಚಾರವನ್ನು ಕೇಳಿ ಬಾಣ ಹಿಂಬಾಗಿ ಬಿಡ್ರಪ್ಪ ಬಾ ಹುಟ್ಟು ಕಟ್ಟಿ ಬಿಡವ ಹುಡುಗ. ಪ್ರಿಯ ಪ್ರಿಯ ಘೋಷಯಾತ್ರೆಗೆ ನಿನ್ನ ಕರೆದುಕೊಂಡು ಹೋಗುವೆ ಎಂಬ ವಿಚಾರ ಕೇಳಿ ನನಗೆ ಸಂತೋಷವಾಯಿತನಲ್ಲ ಕೇಳು ಕೇಳು ಸೋಮ ಆ ಹೇ ಕಾಂತೆ ಪ್ರಿಯ ದೈತ್ಯವನಕ್ಕೆ ಹೋಗುವ ಆಸೆ ನನಗೆ ಎದ್ದಿದರೆ ಹಾ. ಹೋಗಿ ನಡೆ ಸುಂದರ ಬಿಡುಗಡೆ ಮಾಡಲು ಆಲೋಚನೆ ಕಾಂತ ಕಾಂತೆ ಯಾವುದೇ ಆಪತ್ತು ಬಾರದೆಂದು ನಿನಗೆ ಜಯದಾರ್ತಿಯ ಮಾಡುವೆನು ಪೀಠವನ್ನು ಅಲಂಕರಿಸು ಜಗತ್ತ ಮೊದಲಾದ ವೀರರು ತಮ್ಮ ತಮ್ಮ ಕುಟುಂಬ ಸಹಿತ ಕರೆದರೆ ಸಾರಕ್ಕೆ ಚಕ್ರ ಸಮಾರಂಭ ನಡೆದು ಕಳತ ಕನ್ನಡ ಬಿಡಿಸುವ ಆರ್ಯಗಳನ್ನು ಬರೆಯೋಳು ಸಾರಕ್ಕೆ ಅಷ್ಟು ಜಾಗ್ರತೆ ಸಮಯ ಹೋಗ್ಬಿಡಿ ವೈಡೂರ್ಯ ಹೋಮಾದಿತ ಪುಷ್ಪರಾತ ಸಂಕಟ ಮಾಣಿಕ್ಯದಿಂದ ಮಾಪದವನ ತನ್ನ ನೆಲೆಸುವ ಸಾರಥೆ ಅದಕ್ಕೆ 9 ಕರಗಳ ಪಂಚ ಯಾವತ್ತು ನಮ್ಮ ಕೌರವನು ತಿಂದು ತಂಬಾದಲ್ಲ ಚೈತ್ಯವನಕ್ಕೆ ಹೋಗಿದ್ದರೆಂದು ದಂಡನ ಎಂದು ಚೈವೇರಿ ಮುಡಿಯಲು ಸಾರಥೆ ಸಾರಥೆ ಯಾವತ್ತು ಶ್ರೀ ಸಂಮೋಹದಲ್ಲ ಹೊಸ ಪರಿಣ ಅಲಂಕೃತರಾಗಿ ಬರುವಂತೆ ಅಗ್ನ ಪರಿಚಯ ಸಾರಥೆ ಸೇರಿ ವನಕ್ಕೆ ದತ್ತವನ್ನು ಬಿಡುವಂತ ನಾವು ಸಾರಥೆ ಅದಕ್ಕೆ ಬಗೆ
ಕಾಲನಾಳಕದ ಬಂದ ಎಪ್ಪಿಟ್ಟು ಬಂದವೆ ರಾಜವೇ ನಮ್ಮ ತಾವು ಮಾನವ ದೇವ ಎಣ್ಣೆಯ ಶೌರ್ಯ ಧೈರ್ಯ ಧೈರ್ಯ ಭಾವವ ರಾಜಶೇಖರ ಬಾಪು ಬಾಪುರ ಮಕ್ಕಳ ಕೃತಜ್ಞರ ಬೇಕರ ವಿಸ್ತಾರ ಎಣ್ಣೆಯ ನಿರ್ಘೋಷಣ ಮಾತ್ರಕ್ಕೆ ಯಾವತ್ತು ಪರಾಕ್ರಮಗಳನ್ನ ಚರಿತವಾಗಿ ಧೈರ್ಯ ಬಂದು ರಾಜವರಿಗೆ ಅಯ್ಯೋ ದಾಸಿಯಾದವೆಂದು ಶ್ವಾಸ ನಿಶ್ವಾಸಗಳಿಂದ ನಿಶ್ಚಿತರಾಗಿ ಘೋಷವಸ್ತಿ ನೀಡೋದ್ರ ಇದು ಅಲ್ಲದ ಮಳೆಗಾಲದ ಸಿಡಿಲಂತೆ ಗುಡಿ ಗುಡಿಸುವ ಎಣ್ಣೆ ವೀರವೇಶ ಗರ್ಜನೆಗೆ ಗರ್ಜಿಸಿ ಕಟ್ಟಡ ಬ್ರಹ್ಮನ ರುಚಿಸ್ತ ಬ್ರಹ್ಮಾಂಡ ಕಟ್ಟಕ ಬಿರ್ರನಿಗುರು ಮಾನವ ಎನ್ನಯ್ಯ ಕಟೆ ಗಣ ಕಿಡಿ ಗಣ ತಕ್ಕೋ ಪಾಪಿಗೆ ಬಡ ಬಾಸಿ ಕುದಿದು ಉಚ್ಚರಿರುವ ಸಪ್ತ ಸಮುದ್ರ ಮಾನವ ಮಿಕ್ಕಿ ಮೀರಿದ ರೋಷ ವೇಷದಿಂದ ಉಚ್ಚರಿ ಕಾರ್ಯಕ್ಕೆ ಬಂದ ಪಟ್ಟು ಬಡಲು ಬಟ್ಟೆರುವ ಚಟನೆ ಬರೆದು ಕಂಚು ಕದಂತ ಅಂತಾರ್ಚಕ ಮಾನ್ವಿತ ಚಲ ಮಾನವ ಕಾಪು ಬಾಪುರ ಎಣ್ಣೆಯ ಬೇಕಾರ ಕಾಮನ್ ಕಂಡು ಭಯಗಳು ಭಯವಿಲ್ಲದಿಂದ ಕರಾಟವನ್ನು ನಡೆಸುತ್ತ ಗಬ್ಬದ ಸರ ಮುತ್ತಲಾಗಿದ್ದಾರೆ ತಾವು ದಾರಿಯನ್ನು ಕೆಲಸ ಭಕ್ತ ಶಿರವನ್ನು ನೀಡಿದವರೆಲ್ಲ ಓಹೋ ದೇವ ನಾವು ದಾರಂದರೆ ಮಾಡಿ ಉಂಡರೆ ಮಂದೆ ಕಾಟ ತಿರ್ಕೊಂಡು ತಿಂದರೆ ನಾಯಿಗಳ ಕಾಟ ಮನೆಗೆ ಹೋದ್ರೆ ಮಕ್ಕಳ ಕಾಟ ರಾತ್ರಿಗೆ ಹೋದ್ರೆ ಹೆಂಗೆ ಕಾಟ ಸುಮ್ಮನೆ ಮನೆಗೆ ಕಂಡರೆ ಸುಕ್ಕದ ಕಾಟ ಬಾರಿಗೆ ಹೋದ್ರೆ ಕುಡುಕರ ಕಾಟ ಸೊಪ್ಪಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕಾಟ ಕಟ್ಟದಲ್ಲಿ ಕುಂತಾರೆ ಬಡ್ಡರ ಕಾಟ ಆ ಕಾಟವನ್ನು ತಾಳಲಾರ ಓಟಿಯಿಂದ ಓಡಿ ಬಂದ ಊಟಗಳ ಸಾರಥಿ ನಾನು ನೋಡಿದೇವ ಹೇಳ್ಬೇಕು ತಮ್ಮ ನಮಕಿತವ ಸಾರಥಿ ನಮ್ಮ ನಾಮಾಂಕಿತವೆಂದು ಕೇಳಿದೆಯಾ ಹೌದು ರಾಜ ಸಾರಥಿ ಹೋಗಿ ಚಿತ್ರವಿಟ್ಟು ಕೇಳ ಅಲ್ಲ ಸಾರಥಿ ಶ್ರೀಮ ಪ್ರಭಾಕರ ಕೊಟ್ಟಿ ಪ್ರಭಾ ಸನ್ನಿಧ ಕಡಿತ ಮಾತ ವಸ್ತ್ರ ವೈದ್ಯ ಭೌತಿಕ ಮರಕತ ಮಾಣಿಕ್ಯದಿಂದ ನಿರ್ಮಿತವಾದ ಅಮರಾವತಿ ಪಟ್ಟಣಕ್ಕೆ ಅಧ್ಯಕ್ಷನಾಗಿ ಸಾಮಾನ್ಯರು ಕರ್ನಾಟಕ ಐರಾವತ ಸೀತಾಮಣಿ ಅಮೃತ ಕೋಪ ಪುರುಷ ದಕ್ಷಿಣಿ ಮತ್ತು ನವಮಹಿಂಜರಾದ ರಂಪ ಭೂಪತಿ ಮೇನಕ ಇಲತ್ತಮರೆಂಬ ಅಪ್ಸರ ಶ್ರೀರಂತವರಿಂದಾಗಿ ಅತಿ ಸಂಭ್ರಮದಿಂದ ಇಂದ್ರಾಲೋಕವ ಸತ್ಯದಿಂದ ಪರಿಪಾಲಿಸುವ ದೇವೇಂದ್ರ ಮಹಾರಾಜರ ಪಟ್ಟ ಪ್ರಧಾನಿ ರಾಜ್ಯ ಕಾರ್ಯಗುರುಣ ಚಿತ್ರಸೇನ ಮಹಾರಾಜನೆಂದು ವೈರಿಗಳ ಜೊತೆಯಲ್ಲಿ ಜನಚರಿತವಾಗುವಂತೆ ಜಯವನ್ನು ನಡೆಸಲು ಸಾಧ್ಯ ಹೊರಗೆಯಲಾಗಿ ಸಾರ್ಥಿ ಕಂಡು ಗಳಿಸುತ್ತದೆ ಶೃಂಗಾರ ಸಭವನ್ನು ತೆಗೆದು ಕೇಳಿದೆಯಾ ಹೌದು ದೇವ ಸಾರಥಿ ಹೋಗಿ ನಮ್ಮ ವೈಭವಾನಂದ ಮಾತ ಬಂದರ ತರಾನಂದ ನಮ್ಮ ಕೈ ವನಪಾಲಕರು ಸತ್ತೆಯಿಂದ ಕಾಯುತ್ತಿರುವವರ ಇಲ್ಲೊಂದು ಸಂಶಯದಿಂದ ಬರುವಂತ ಖಂಡೇ ಸಾರಥಿ ನಾನು ಬಂದ ಒಳ್ಳೆಯ ಮುಂದಿನ ಸಂಗತಿ ಬಳಿ ಬಂದ್ರೆ ಸಾರಥಿ ದೇವ ನಮ್ಮ ಮಂತ್ರಿಯಾದ ಉಗ್ರ ಸಂಘ
ಕಲಾವಿದರಿಗೆ. ಆಗ ಕಾಸರಗೋಡು ಕಲಾವಿದರ ಸಂಘದಿಂದ ಒಂದು ಪ್ರಶಸ್ತಿ ಪತ್ರವನ್ನ ಇವರಿಗೆ ಪ್ರದಾನ ಮಾಡಿಬಿಟ್ಟು ಪುರಸ್ಕರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ದಯಮಾಡಿ ಎಲ್ಲಾ ಕಲಾವಿದರು ಸಹಕರಿಸಬೇಕಾಗಿ ವಿನಂತಿ. ಬಳಿರೇ ಎಲೈ ಮಾನವ ದೇವಾ ಚಟ್ ಚಟ ಸ್ಫುಟ ಚಟ ಪಟನೆ ಹೊಡೆದೇಳುವದ ನರ್ಪಟ ಮುಕುಟ ತಟೆ ಕಟಿತ ಚಿಟಿಲ್ಲೆಂಬ ಸಿಡಿಲು ಗರ್ಜನೆಯಂತೆ ಎನ್ನ ಕರ ಸಂಪುಟ ದೊಡ್ಡನುಷ್ಠೇಂಕಾರವೊಂಗೈದ ಮಾತ್ರದ ಯಾದವ ವೈರಿಗಳು ಭಯ ಕಂಪಿತರಾಗಿ ಅಯ್ಯೋ ಇದೇನು ಗಾಳಿ ಬಂದು ಒದಗಿತೆಂದು ಬೆಕ್ಕನ್ನು ಕಂಡ ಹಿಲಿಗಳಂತೆ ಬಿಲದಲ್ಲಿ ಇಂಥ ಗಂಡುಗಲಿ ಎದುರಿನಲ್ಲಿ ನಿಂತು ದಿಟ್ಟನಾಗಿ ನಿಂತು ದೊರೆಯ ತಾವುದಾರೆಂದು ಕೇಳುವ ನೀನು ದಾರು ಘಟನೆ. ಓಹೋ ದೇವ, ಸಾರಥಿ ಸಾರಥಿ ಎಂದು ಸರ್ವರು ಸಾರುತ್ತಿರುವ ದೇವ, ಹೇಳಬೇಕಂತ ಮಾಡಿದವ ಬಳಿರೇ ಎಲೈ ಸಾರಥಿ ಹೋಗುದಿ. ಈ ಓಬಳಾಪುರದ ಗ್ರಾಮ ದೇವತೆಯಾದ ಶ್ರೀ ಪೆದ್ದಮ್ಮ ತಾಯಿಯ ಮುದ್ದಿನ ಮಗಳಾಗಿ ಅಪ್ಪಪ್ಪ ಅಭಿಮಾನಿಯಾಗಿ ಸಮಾಜ್ ಎಲ್ಲ ಸಾರಥಿ ದೇವ ಮಾದಿಗ ಸಮುದಾಯದಲ್ಲಿ ಜನತೆ ಐವೊಳ್ಳೆ ಗೋತ್ರದ ಕೀರ್ತಿಯನ್ನು ಕೇಳಬೇಕೆಂಬ ಆಶಿಸಿದರೆ ಕೇಳುವಂತನಾಗೋ. ಎಲ್ಲ ಸಾರಥಿ ದೇವ ಈ ಕರಾಮಂಡಲದೊಳ್ ಶೂರಾಸುರರಿಗೆ ಸರ್ವ ವೈಭವದಿಂದ ಪರಿಪಾಲಿಸುವ ಶ್ರೀಮನ್ ನೀಲಕಂಠ ಪಾದಾರವಿಂದಗಳಿಗೆ ವಂದಿತನಾಗಿ ಅಮರಾವತಿ ಪಟ್ಟಣದ ರಸನಾದ ದೇವೇಂದ್ರ ಮಹಾರಾಜನ ಚಂದದ ಉದ್ಯಾನವನ ರಕ್ಷಣೆ ಮಾಡುವ ದೂತರೋ ಖ್ಯಾತಿವಂತನಾದ ಉಗ್ರಸೇನ ಮಹಾಮಂತ್ರಿ ಎಂದು ತಿಳಿಯಲೈ ಸಾರಥಿ ದಂಡನೆ ಎಂದು ಬಿಡದೆ ಹೊರಡಿಸುತ್ತಾರೆ. ಬಳಿರೇ ಎಲೈ ಸಾರಥಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇ ದೇವ ಇಂದ್ರ ಮಹಾರಾಜನ ಚಂದದ ಉದ್ಯೋಗ ಮಾಡುವ ಕಾರಣ ಕಾರಣವಾಯ್ತು ಕಂಡಿಯ ಸಾರಥಿ. ಒಳ್ಳೆಯ ಬುದ್ಧಿ ಜಾಗೃತಿ, ಒಳ್ಳೆಯ ಬುದ್ಧಿ ಮುಂದೆ ಸಂಗತಿ. ಬಳಿರೇ ಎಲೈ ಸಾರಥಿ ದೇವ ನಮ್ಮ ರಾಜನಾದ ಚಿತ್ರಸೇನ ಮಹಾರಾಜನು ದಾವಸ್ಥಳದಲ್ಲಿರುವ ತೋರಿಸುವಂತವನಾಗು ಸಾರಥಿ. ಇದೇ ಸ್ಥಳದಲ್ಲಿ ನೋಡುವ ಬುದ್ಧಿ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ. ಆಹೋ ರಾಜ ಅಹೋ ಮಂತ್ರಶೇಖರ, ಎನ್ನದಂದು ನುಡಿಯನ್ನಾಳಿತು. ಅದರ ಶಕ್ತಿಗಳ ಮಂತ್ರಶೇಖರ ಕರಸಿದ ಕಾರಣವೇ
ಕೊಡುವ ಮಂದಿರದಲ್ಲಿರುವ ಎನ್ನನ್ನು ಅತ್ಯಂತ ಸಡಗರದಿಂದ ಈ ಸಭೆಗೆ ಕರೆಸಿದ ಕಾರಣವೇನು ರಾಜ? ನನ್ನ ಕಲ್ಪಬೋಧ. ಮಂತ್ರಿಶೇಖರದ ಪುತ್ರನೇನೆ ಮಹಾರಾಜನ ಚಿತ್ರಸೇನೆ ದಿವ್ಯವಾದನ್ನು ಸಮಗ್ರವಾಗಿ ಕಾಪಾಡಿದೆಯ. ಐ ಮಹಾತ್ಮರಕನೇ ಮನದಲ್ಲಿರುವ ಇಚ್ಛೆಗಳು ಸಂಕಲ್ಪಗಳು ಹಾಗೆ ನೋಡಿಕೊಂಡಿವೆಯ. ಮತ್ತು ಶಿವಾಲಯ ರಂಗಮಂಟಪ ಶುಭ್ರವಾಗಿ ಮಾಡಿವೆಯ. ಅಥವಾ ಮುಕ್ತ ಭಾವದಿಂದ ಇರುವ ಎಲೈ ಮಂತ್ರಿ ಅದನ್ನು ಚೆನ್ನಾಗಿ ಎನ್ನು ಮುಂದೆ ಮರಮಾಚದ ಬೇಡ ಜಾಗೃತಿ ಒಳವಟ್ಟು ನುಡಿ ತೀವ್ರವಾಗಿ ಬಂದು ಎನ್ನು ಮುಂದೆ ತಿಳಿದು ಅಲಸ ಮಾಡಬೇಡ. ಆಹೋ ಮಂತ್ರಿ ಶೇಖರ, ಅದೇ ಪ್ರಕಾರ ನಮ್ಮವನವನ್ನು ನೋಡಿ ಬರುವೆನು ರಾಜೇಂದ್ರ. ನಿನ್ನಿಷ್ಟದಂತಾಗಲೇ ಹೊರಬರುತ್ತದೆ. ಬಂದೆ ದಾರಿ ಬಿಡ್ರಿ ಇಲ್ಲೇ ಬರೋರಿಗೆ ದಾರಿ ಬಿಡ್ರಿ ದಾರಿ ಬಿಡ್ರಿ ಸಾರಿ ಸರ್ ಸಾರಿ ಮಧ್ಯದಲ್ಲಿ ಏನು ಕಟ್ಟಲಿರುವುದು? ನೋಡಮ್ಮ ಎಲ್ಲಿ ನೋಡಿದರು ಆಯುಧಗಳನ್ನು ಹಿಡಿದು ಮೆರೆದಪ್ಪಿ ಸಮುದ್ರದಂತೆ ಕಾಣುವ ಜನ ಮೊತ್ತ ಇರುವರು. ಎಲ್ಲ ಸಾರಥಿ, ದೇವ ಇವರು ಯಾವ ರಾಜರು, ಯಾವ ದೇಶಾಧಿಪರು, ಎಲ್ಲಿಂದ ಬಂದರು, ಏನು ಹೋಗ್ಬಿಡಿ ಮೈ ಕಡಪ್ಪ. ನಮ್ಮ ಮುಂಭಾಗದಲ್ಲಿ ದಾವನು ಬರುತ್ತಿರುವನು. ಒಮ್ಮೆ ಇನ್ನೊಂದು ಹೋಗ್ಬಿಡಿ. ಇಂದ್ರ ಮಹಾರಾಜನ ಆಜ್ಞೆ ಇಲ್ಲದೆ ಇವನದು ದಾರು ದಾರು ಬಂದ ಕಾಲಕ್ಕೂ ಬಿಡಿದಿರೆಂದು ಒಳ್ಳೆ ಮಾತಿನಿಂದ ನಮ್ಮ ರಾಜನಿಗೆ ಬಂದರೆ ಕೊಲ್ಲದೆ ಎಂದಿಗೂ ಬಿಡುವುದಿಲ್ಲ ನನ್ನ ತಮ್ಮ. ಒಂದು ಮನುಷ್ಯರನ್ನು ನಮ್ಮ ಎದುರಿನಲ್ಲಿ ಮಧುರವ ಹೀಗೆ ಹತ್ತುಬಂದಾರು ರಾಜ ರಾಜ ಎಂಬ ಭಾವನೆ ತಿಳಿದ ಬಾಯಿಗೆ ಬಂದಂತೆ ಬೊಗಳುವನು. ರಾಜ ಇವ ನಮ್ಮ ಬಣದ ಒಡಲು ಚಕ್ರ ಸೇನವು ಮಾಡುತ್ತಿದ್ದನು. ಆದರೆ ಸಾರರಿಗೆ ಪರಿಚಯ ಕೊಡಬಾರದೆಂದು ಸುಮ್ಮನೆ ಇರಬೇಕಾದ ಕಾರಣ ಚಾಕರ್ಯನೇ ಪಟ್ಟಿ ಬರೆದ ರಾಜನಿಗೆ ಅವನಿಗೆ ಬರೆಯ
ಬಿಡದಿರೆಂದು ಬಂದವರನ್ನೆಲ್ಲ ಚಂಡಿಗ ಕೈ ಕೊಟ್ಟು ತಪ್ಪಿರೆಂದು ರಾಜಾಧಿರಾಜನಾದ ಚಿತ್ರಸೇನ ಮಹಾರಾಜನಿಗೆ ಒಪ್ಪಿಸಬೇಕೆಂದು ನಮ್ಮ ವಾಕ್ಯದಂತೆ ಬಂದರೆ ಸರಿ. ನಿಮ್ಮೆಲ್ಲರನ್ನು ಹಿಡಿದು ನಮ್ಮ ರಾಜನಲ್ಲಿ ಬಿಡಿದೊಯ್ಯುವೆನು ನೋಡಿದೆ. ನೀವು ಬಾಯಿಗೆ ಬಂದಂತೆ ಬಗಳುವಿರ, ಇದು ಅಲ್ಲದ ಪಿತ್ತನತ್ತಿಗೆ ಕತ್ತೆ ಅಂತ ಓದಿರುವಿರ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೈ ಬಂಡ. ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಹತ್ತಿರ ಇಲ್ಲಿ ಏನಪ್ಪ ಮಾಡಿ ಮಲಗಿದರು. ಮಂತ್ರಿ ಈವನ ದೋಳಿನ ಬೇಡಿರೆಂದು ಹೇಳುವಷ್ಟಕ್ಕೆ ಎಣ್ಣೆಯಲ್ಲಿದು ಬಡಿದು ಎನ್ನ ಮೂಗಿನ ಮೇಲೆ ಸುಣ್ಣದ ಪಟ್ಟಿ ಬರೆದು ಅಂಬಿಸಿ ಜಂಬಿಸಿ ನಿನ್ನ ಭಯ ಸ್ವಲ್ಪವಾದರೂ ಇಲ್ಲದೆ ಎನ್ನ ಚಂಡಿಗೆ ಕೈ ಕೊಟ್ಟು ತಪ್ಪಿದರು ರಾಜ. ಪರಮಾಶ್ಚರ್ಯದ ರೀತಿ ಲೈ ಮಂತ್ರಿ ಶೇಖರ, ನಿನ್ನ ತಲೆಯಂ ಬೋಳಿಸಿ ಮುಖಕ್ಕೆ ಮಸೆಯಂ ಪೋಷಿಸಿ ನಿನ್ನ ಮುಖಕ್ಕೆ ಸುಣ್ಣಮ ಮಚ್ಚೆ ಮುಂದಲ 700 ಪಟ್ಟೆ ತೆಗೆದು ಈ ರೀತಿಯಾಗಿ ಮಾಡಿದ ಆ ಭ್ರಷ್ಟಾಚಾರರು ನನಗೆ ಸ್ವಲ್ಪ ತೋರು. ಅಹೋ ಮಂತ್ರಿ, ಪಾತಾಳಕ್ಕೆ ಈ ದಾತ್ರಿಗಳ ಸಿದ್ಧಸಲ ಅಧ್ಯಕ್ಷನಾದ ಸಿದ್ದೇಶ್ವರ ಆಮೆಯಾಗಿ ಆ ಗಾತ್ರಕ್ಕೆ ನಮ್ಮ ತಟ್ಟೆಗುಡ್ಡಿ ನಿಮ್ಮ ಪಟ್ಟಕ್ಕೆ ಕಳೆದರು. ಲೈ ಮನಪಾಲಕನೇ, ಜಾಗದಿಂದ ಬೇಳಿದರ ಮೂಲವನ್ನು ಎಲ್ಲ ಕೋಪವು ಕೇಳಿ ಬರುತ್ತಿಲ್ಲ. ಆ ಎಲ್ಲಿ ಏನೋ ಲೈ ಮಂತ್ರಿ ಶೇಖರ ಎಣ್ಣೆಯ ತರಳಿನ ಮಳೆಯಿಂದ ಅವನ ಶರೀರವನ್ನು ಧರಿಸಿ ಧರಿಸಿ ಅವನ ಶಿರವನ್ನು ಪರಶಿವನಂತ ಮಾಡಿ ಒಪ್ಪಿಸಲು ಗ್ರಸನ ಅಹೋ ಮಂತ್ರಿ, ಏನೆಂದು ಹೇಳಲಿ, ಇಂದಿನ ದಿನ ಅದರ ತಂದೆಗಳ ಮಂತ್ರಿ, ಇಂದಿನ ದಿನ ನಮ್ಮ ವನಚಾರರೆಲ್ಲ ಕೌರವನ ಸೇನೆಯ ಕಂಡು ಅಹೋ ಮಂತ್ರಿ, ನೀ ಎನ್ನ ಪಡೆದು ಕೀಳು ನುಡಿಗಳನ್ನು ನುಡಿದು ಅವರ ಶ್ರೀಮನ್ ನೀಲಕಂಠನ ಜಯಿಸಬೇಕಲ್ಲದೆ ನಮ್ಮಿಂದ ಸಾಧ್ಯವಿಲ್ಲ ಕಂಡಿಯ ರಾಜ. ಈ ವೃಕ್ಷನೇ ಆ ಮತ್ತೆ ಅದನ್ನು ಎಂಥ ಮಂಗ ಇದ್ದೇನೆ ಎನ್ನ ಯುದ್ಧಕ್ಕೆ ಬರ ಹೇಳಿಲ್ಲ. ಬಳಿ ಬಳಿರಯ್ಯ ಸಾರಥಿ ಹೋಗಿ ಆ ಮರ್ಮ ಕೇಳಿಯಾದ ದುರ್ಮತಿಯ ದುರ್ಯೋಧನ ದುಷ್ಕಾರ್ಯವನ್ನು ನೋಡಿದೆಯ, ಅವನ ಗರ್ವತ್ತ ನುಡಿಗಳನ್ನು ಕೇಳಿದೆಯ. ಆದರೆ ನಮ್ಮ ಹಾಳು ಮಾಡಿದ ಇಂಥ ದುರ್ಬಲ ದುರ್ಯೋಧನ ಬಿಡುವ ಯಾವತ್ತು ನಮ್ಮ ಸೈನ್ಯವೆಲ್ಲ ಕೌರವರು ಕೂಡ ಯುದ್ಧಕ್ಕೆ ಹೋಗಬೇಕೆಂದು ಗಂಡನಿಂದ ಜಯಬೇರೆ ಮಾಡ್ತಾರೆ.
ನಾರ್ತಿಗಳ ದೊಡ್ಡ ಬಲವೆಂಬ ಜಟಾದ್ರೋಹಿಗಳು ತೋಟಬಾಗಿಲಿಂದ ಸರ್ರನೆ ಬಿಡಿದು ಅಪ್ಪಿನವತಿ ವಶಪಡಿಸಿಕೊಳ್ಳೋಣ. ಸಾರಥಿ ಅದು ಬಳಿ ಬಳಿಗಳ ಸಾರಥಿ ತದನಂತರ ನಾರ್ತಿಗಳ ಮುಂಭಾಗಕ್ಕೆ ತಮ್ಮ ತೂಟಿಯಿಂದ ಬಿಡುವಂತನಾಗಲಿ ಸಾರಥಿ ಸಹಜವಾಗಿರುವುದಲ್ಲ ಪುಂಡಕರ್ಣ ಎನ್ನನ್ನು ಗೆದ್ದ ದ್ರೋಣಾದಿ ನಾಯಕರನ್ನ ಗೆದ್ದ ಬಳಿಕ ನೀ ಹತ್ತಿನಪುರ ನಿನಗೆ ಹೊಸವಾಗಿರುವುದು ಬಂದ ನಿನಗೆ ನಾನೇ ಬಳಿರೆಯಲ ಈ ಪುಂಡಕರ್ಣ ನಿನಗೆ ನಾನು ಖಂಡನೆಂದು ನುಡಿವೆಯ ಮೂರ್ಖ ನೀನು ಗಂಟು ಗಲಿಯಾದ ಈ ರಂಗಗಳು ಎಲ್ಲ ಕೂಡ ತಮ್ಮ ದಂತಿಯಾಗಿ ನಿಂತು ಸಮಾರಂಭವನ್ನು ಮಾಡ ವಿಕ್ರಮನ ಲಕ್ಷ್ಯಕ್ಕೆ ತಂದ ಅಲೆಗೆ ಮಾಡಿ ಮೂರ್ಖ ಮಾಡೋದು ನಿನ್ನಂತ ಹತಮನ ಸಂಕಟ ಕಥನ ಮಾಡುವುದು ನನಗೆ ಸರಿಯೋಗವದಲ್ಲ. ಹತ್ತಕ್ಕೆ ಸರಿಯಾಗುವುದಿಲ್ಲ ಬಂದ ಅದು ಯಾತಕ್ಕಂದರೆ ಈ ಹತ್ತಕ್ಕೆಲ್ಲ ಮೂರ್ಖ ಅಷ್ಟು ದಿಕ್ಪಾಲಕರು ಸಹಿತವಾದ ಸ್ವರ್ಗದ ಅಧಿಪತಿಯರ ದೇವಂದ್ರನ್ನ ಬರೆಯಲ್ಲ. ಅದು ಎಲ್ಲವಾದ ಈ ಕಾಲದಲ್ಲಿ ಕೌರವನು ಶರಣಗತನಾಗಿ ಬೇಡಿಕೊಂಡರ ನಿನ್ನ ತೆರವು ಬಿಡದೆ ಮತ್ತೊಮ್ಮೆ ಇಂಥ ಮಾತನಾಡಿದರೆ ನಿನ್ನ ಕೆಲವುಗಳನ್ನು ನೊಚ್ಚು ಮಾಡೋದು ಯಾರು ನೋಡೋ ನಿನ್ನ ಮಾತನಾಡೋದು ದೊಡ್ಡ ಮನದ ಬಳಿರೆಯಲ ಈ ಬಾತುದ್ರೋಹಿಯಾದ ಕಾರಣ ನೀನು ದೊಡ್ಡ ಸಂಪನ್ನ ಸರಿಯಿಲ್ಲದ ಪಾಂಡವರನ್ನು ವೈರತ್ವವನ್ನು ತೊಟ್ಟು ದೃಷ್ಟನಾದ ಕೌರವರ ಮನೆಯಲ್ಲಿ ಸರಿ ಅವನ ವ್ಯವಹಾರಕ್ಕೆ ಒತ್ತು ಕಟ್ಟಿರುವ ನೀನು ಮೀನಿಡುವ ತಕ್ಕ ಮಾತನಾಡಿದ ಮೂರ್ಖ ನೀಚ ಮಂದನಾದ ಗುರುವ ವಲ್ಲಭನಿಗೆ ಪೂಜರಾದ ಬಲ್ಲಿದ ಗಂಧರ್ವರು ಅಡ್ಡ ಬಿದ್ದು ಬೇಡಿಕೊಳ್ಳಬೇಕು ಕೂಡ ಏಳು ಅಪರಾಧ ಇಷ್ಟಕ್ಕೆ ಮನಿತೇನ ಮೂರ್ಖ ಮತ್ತೊಮ್ಮೆ ಎಂತ ಮಾತನ್ನಾಡಿದರೆ ಕೌರವನ ತಂಟೆ ಮಿಡಿಸಿ ಮೀನಿಡುವ ಪೆಂಡೆ ತೋರಿಸು ನೋಡಿ ಅಂತ ಎಷ್ಟಕ್ಕೆ ಮಾತನಾಡುತ್ತ ಮುಂದ ಇದು ಎಂತ ದೊಡ್ಡತನ ಅದೇ ಆತಕ್ಕೆ ಬಂದ ಯುದ್ಧದಲ್ಲಿರುವವನು ಬೇಕರ ಮುರಿದ ನಿನ್ನ ಮಾಯ ಕಾಲವನ್ನು ಕಳೆದ ಯಾರು ತಾನು ಸ್ವಲ್ಪ ತಾಯಿನ ಅದಮ್ಮ ಆ ಕೋದಂಡದಿಂದ ನಿನ್ನ ಭಾಣ್ಯಗಳ ಮಧ್ಯ ಮಾರ್ಗದಲ್ಲಿ ಖಂಡಿಸಿ ಬಿಡವನ ಸ್ವಲ್ಪನ ತಾಯಿನ ಅದಮ್ಮ ಜಾಗದಲ್ಲಿ ಹೆಚ್ಚಕ್ಕೆ ನಿಲ್ಲಯದಮ ನೋಡು ನನ್ನ ಪರಾಕ್ರಮ ಅದೇ ಪ್ರಕೃತಿ
ಪಕ್ಕಿನ ಪೌರು ಭೀಮನ ಪಾತ್ರ ಮಾಡಿದ ಕನಿಗೆ 105 ರೂಪಾಯಿಗಳನ್ನು ಜನಪ್ರೇಮಿಯಾದ ಸದಾಶಿವನ ಅಗ್ಗರ ಧ್ಯಾನವನ್ನು ಮಾಡಿ ಮಾಯಾಜಲವನ್ನು ಬೀಸಿ ಕಾಟಿ ಮೃಗಗಳನ್ನು ಸೃಷ್ಟಿ ಆ ಕಷ್ಟ ಕೌರವಂ ಶರೀರ ನೋಡಲಿಲ್ಲ ಹೌದಪ್ಪ ಮಿಲನವಾಗಿದೆ ಹರುಷ ತುಂಬಿದೆ ನಾನೀಗ ಬಲ್ಲೆ ನಾನು ನೀನು ಒಂದಾಗಿ ನಲೆ ನಲೆದು ಒಂದು ಮಾತಾಡಿ ಹೇಳ ಬಾ ಮಾತಾಡಿ ಬಾ ಮಾತಾಡಿ ಬಾ ಈ ಹುಡುಗಿ ಏನ ಕೊಡಮಗ ಆಗ್ಬೇಕಾಯ್ತು ಪಕ್ಕನ ಹೆಣ್ಮಗಳಾಗ್ಬಿಡುತ್ತೆ ಬಳಿ ಬಳಿರೇ ಲೈ ಸಾರಂದ್ರೆ ಎನ್ನನ್ನು ಅವಮಾನ ಪಡಿಸಿದ ಕರ್ಣ ಕೌರವರನ್ನು ನಮ್ಮ ರಾಜನಿಗೆ ತೋರಿಸಿದ್ದಾಯ್ತು. ಎನ್ನ ಕರ್ತವ್ಯವೂ ಮುಗಿಯಿತು. ಗಂಧರ್ವ ಲೋಕಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತವನಾಗುತ್ತಾರತೆ. ದೇವಸಭಾದಲ್ಲಿ ರೇಣುಕಾಂತ ಪಾತ್ರ ಮಾಡಿದಂತ ಬಾಲಕಿಯು ಚಿತ್ರಸೇನ ಉಗ್ರಸೇನ ಪಾತ್ರ ಮಾಡಿದಂತ ಬಾಲಕರಿಗೆ 100 ಪ್ಲೇಟ್ ಬಿಟ್ಟು ನುಡಿ ನುಡಿ ನಿನ್ನ ಬಾಯಿ ಉತ್ತಮವಾಯಿತು. ಸಹಜವಾಗಿದ್ದ ಪುಲಿಕಲ್ಲು
ನಿನ್ನ ಗುಂಡಿಗೆ ಸಡಲಿಸಿ ಇಂಟು ಕೂತು ವೈದ್ಯ ಹಾಕದ ಎಲ್ಲ ಸಾರತೆ ಅದನ್ನು ನಮ್ಮ ಅಸ್ತನವತಿ ಕಾರ್ಯ ಬೇಡಿಸಿಕೊಂಡು ಸಾರತೆ ಅತಿ ಜಾಗ್ರತೆ. ಬಾಪು ಬಾಪುರೇ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡುವನ ಗಂಡನೆಂದು ತ್ರಿಲೋಕದಲ್ಲಿ ಎತ್ತುಕೊಂಡು ಬೆಳೆದು ಹೋದ್ರು ಈ ಚಿತ್ರದಲ್ಲಿಂದರೆ ನಮ್ಮ ಗಂಧರ್ವ ಕುಲಕ್ಕೆ ಕೊಂಡು ಬರುವುದಿಲ್ಲ. ಲೈ ಮೂರ್ಖ ಹನುಮ ಕೌರವ ಪಾಂಡವ ಸಹೋದರರು ಒಂದು ಗೂಡಿ ನಿಲ್ಲಿರಿ. ಎಲ್ಲ ಗುಡ್ಡಗಳಿಗೆ ತೋರಿಸಿದ ನಿಂತು ನೋಡಿವೆ. ಲೈ ಗಂಧ ಕಾತಕನಾಥ ಕುಲ್ಲಿ ಕೌರವ ಹನುಮ ಈ ಎಪ್ಪಂದು ಹುಲಿಯ ಮುಂದೆ ಸಫಲವಾಗುವುದೇ. ಲೈ ನರವುಳಿವೆ ಸಮಾನವೇ. ಲೈ ಮೂರ್ಖ ಹನುಮ ನಿನ್ನ ಬಿಲ್ಲಿನ ಪ್ರತಾಪವು ಎನ್ನ ಮುಂದೆ ತೋರಿದರೆ ನಿನ್ನ ಬಿಲ್ಲಿನ ಬಗೆಗೆ ಸ್ವಲ್ಪವಾದರೂ ಇಲ್ಲ. ಲೈ ಕಳ್ಳ ನಿನ್ನ ಬಿಲ್ಲುಗಳು ಎನ್ನ ಹಂಗು ಮದುವೆ ಸಣ್ಣ ಪಿಳ್ಳೆಗೆ ಸಮಾನವಾಗುವ ಕೌರವ ನಿನಗೆ ತಕ್ಕೆ ಸುತ್ತೋಸವ ಪುತ್ರಸೇನಾ ಕುನ್ನಿ ಕೌರವ ಇದು ಎಂಥ ದೊಡ್ಡತನ. ಅದು ಎಂತ ಪಿಳೆ ಕಂಡು ಎನ್ನ ಮುತ್ತು ಸುರಕ್ಷಿಯಾದ ಪಾಂಡದ ಪಾಲಿಗೆ ತುತ್ತಾಗ ಖ್ಯಾತಕ್ಕೆ ಸಾಹಿತಿಗೆ ಯಾರು ಸರ್ ಸ್ವಲ್ಪ ಮಸ್ತ ಜಾಗ್ರತೆಯಿಂದ ಇದ್ದಕ್ಕೆ ನಿನ್ನ ಭ್ರಷ್ಟ ಒದಗಿ ಬಂದಿರುವುದು ನಿನಗೆ ಅದೃಷ್ಟ. ಅದೇ ಪ್ರಕಾರ ಇಚ್ಛೆ ಅದು ಹೂಕೋಟೆ ಅನ್ನತ್ತಪ್ಪವರು ಸಿದ್ದಾಪುರ. ನಮೋ ನಮೋ ಅಣ್ಣ ಸುಗುಣಲ್ಲ ನಮ್ಮ ನಮ್ಮ ಎಂದು ನಮ್ಮನ್ನು ಬೇಡಿಕೊಳ್ಳೋದಕ್ಕೆ ನೀನು ಧರ್ಮ ನಾರಿಸಿರಮಣೆ ಅಮ್ಮ ನಾರಿಸಿರಮಣೆ ಹೇಳುವೆನು ಕೇಳು. ನಾರಿಸಿರಮಣೆ ನಿನಗೆ ವಂದನೆ
ಪತಿಯ ಸೆರೆಗೆ ಹಿಡಿದುಕೊಂಡು ಹೋಗಿರುವೆ. ಕರಮುಗಿದು ಬೇಡಿಕೊಳ್ಳುವೆನು, ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಅಮ್ಮ ಭಾನುಮತಿ, ಕಿನ್ನಲಾಗಿದ್ದ ಈ ನುಕ್ತಿಗಳಿಂದ ಸೆರೆಯನ್ನು ಬಿಡುಗಡೆ ಮಾಡಲು ಬೇಡಿಕೊಳ್ಳುವೆಯ. ಆದರೆ ನಿನ್ನ ಪತಿಯು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಿದ ಬಳಿಕ ಬಿಡುವುದಲ್ಲದೆ ಮಾತ್ರ ಬಿಡಲ್ಲ. ಗಂಡಿಯ ಭಾನುಮತಿ, ಯಾತಕ್ಕೆ ಸೆರೆಗಟ್ಟು ಬೇಡಿದೆ? ನರ ಮನುಷ್ಯ ನರಮನುಷ್ಯರು ನಾವು, ದೇವತರು ನೀವು. ಏನಾದ್ರೂ ತಿಳಿದೇ ಎನ್ನ ಪತಿಯ ಅಪರಾಧವನ್ನು ಗೈದರೆ ನನ್ನನ್ನು ನಿನ್ನ ಸಹೋದರಿ ಎಂದು ಭಾವಿಸಿ ನನ್ನ ಮುಖವನ್ನು ನೋಡಿಯಾದರೂ ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಸುಗುಣ ಲಾವಣ್ಯ. ಅಮ್ಮ ಭಾನುಮತಿ, ನಿನ್ನ ಗಂಡನ ಬಿಡೋ ಅಧಿಕಾರವು ನನ್ನದಲ್ಲ. ನೀನು ಏನು ಬೇಡುವುದು ತರವಲ್ಲ. ನಿನ್ನ ಗಂಡನ ಬಿಟ್ಟರೆ ಈತಗೆ ಮಾಡುವ ಶಿಕ್ಷೆಗೆ ದೇವೇಂದ್ರ ಮಹಾರಾಜನ್ ಮಾಡೋನು. ಆದ್ದರಿಂದ ಇವನ ಬಿಡಲಾಗದ ನಮಗೆ ನಿನಗೆ ತಕ್ಕ ನೋಡಲೇ ಬೇಡುವೆ ಪತಿಯ ಬಿಟ್ಟೆ ನಿನ್ನಲ್ಲಿ ನಾನು. ಬೇಡುವೆ ಪತಿಯ ಬಿಟ್ಟೆ ನಿನ್ನಲ್ಲಿ ನಾನು. ಎನ್ನ ಮಾಂಗಲ್ಯವನ್ನು ಒಳಿದು ಎಂದು ಬೇಡುವೆನು. ಸೆರಗೊಟ್ಟಿ ಬೇಡುವೆ ನಾನು, ಪತಿಯ ಸೆರೆಯ ಬಿಡುವೆನು. ನಿನಗೆ ವಂದನೆ ಚಿತ್ರಸೇನಗೆ. ಅಣ್ಣಯ್ಯ, ಅಮ್ಮ ಭಾನುಮತಿ, ಕರಮುಗಿದು ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು. ಎನ್ನ ಪತಿಯ ಸೆರೆಯನ್ನು ಬಿಟ್ಟರೆ ಎನ್ನ ಮನಸ್ಸಿಗೂ ಕೂಡ ಶಾಂತಿ. ಅಣ್ಣಯ್ಯ, ಸೆರೆಗೊಡ್ಡಿ ಬೇಡಿಕೊಳ್ಳುವೆನು, ಪತಿಯ ಸೆರೆಯನ್ನು ಬಿಟ್ಟು ಬಿಡು ಗಂಧರ್ವ ನಾಯಕನೇ ಚಿತ್ರಸೇನನೇ. ನಿನ್ನ ಗಂಡನ ಬಿಡೋ ಅಧಿಕಾರವು ನನ್ನದಲ್ಲ. ನೀನು ಎನ್ನ ಕೇಳಲು ತರವಲ್ಲ. ನಿನ್ನ ಗಂಡನೆ ಬಂದು ಎಮ್ಮಳಿಗೆ ದೇಶ ಕಳಿಸಿಕೊಂಡ. ಅಮ್ಮ ಭಾನುಮತಿ, ಕೆಟ್ಟ ಕುರುಪನಸತಿ ನೀಡಿಯತವೆ ಸರಿ. ಆದರೆ ನಾನೇನು ಮಾಡಲಿ? ನಿನ್ನ ಗಂಡನ ಬಿಡುವ ಅಧಿಕಾರವು ನನ್ನದಲ್ಲ. ನಿನ್ನ ಗಂಡನೆ ಬಂದು ಎಮ್ಮಳಿಗೆ ದೇಶ ಕಳಿಸಿಕೊಂಡನು. ಅಮ್ಮ ಭಾನುಮತಿ, ಅಣ್ಣಯ್ಯ, ಆ ಏಡಿ ಶಕುನಿಯ ಮಾತು ಕೇಳಿ ಮೋಸ ಜನ್ನಾಡಿ ಪಾಂಡವರ ರಾಜ್ಯವನ್ನು ಅಪಹರಿಸಿಕೊಂಡು ದ್ರೌಪದಿ ವಸ್ತ್ರಾಪಣೆ ಮಾಡುವ ಕಾಲದಲ್ಲಿ ಅಂತ ನೀತಿವಂತಿಯಾದ ನೀನು ಕುರುಭೂಪತಿಯ ಸರಿಯಿಲ್ಲವೆಂದು ಹೇಳಬಾರದು. ಅಮ್ಮ ಭಾನುಮತಿ, ಇದು ಅಲ್ಲದ ನಮ್ಮ ಹಾಳು ಮಾಡುವ ಕಾಲದಲ್ಲಿ ನೀನು ಎಲ್ಲಿಗೆ ಹೋಗಿದ್ದೆ? ಅಮ್ಮ ಭಾನುಮತಿ, ಈಗಿದ್ದ ಬುದ್ಧಿ ನಮ್ಮ ಹೊರಪಕ್ಕ ಕಾಲದಲ್ಲಿ ಇದ್ದರೆ ನಿಮಗೆ ಈ ಕಷ್ಟ ಬರುತ್ತಿದ್ದಿಲ್ಲ.
ಅಮ್ಮ ಭಾನುಮತಿ, ಅದು ಅಣ್ಣಯ್ಯ. ನೀನು ಜನ್ಮ ಬೇಡಬೇಕಾಗಿದ್ದಿಲ್ಲ. ಅಮ್ಮ ಭಾನುಮತಿ, ಈ ನಿನ್ನ ಗಂಡನ ಬಿಡೋ ಅಧಿಕಾರವು ನನ್ನದಲ್ಲ. ಚಿಟ್ಟಿಗೆ ಕರ್ತನಾದ ಭಕ್ತನಿಗೆ ಕೇಳ್ಕೊ ಭಾನುಮತಿ, ಚಟ್ಟ ತುರುಪಡಿಸುತ್ತೆ. ನಮೋ ನಮೋ ಮಾವ ದಿವ್ಯ ಪ್ರಭಾವ. ಐಶ್ವರ್ಯ ಮತ್ತು ಮೇಲಕ್ಕಿನ ಮಾ ಭಾನುಮತಿ. ಅಗೋ ಮಾವಯ್ಯ, ನಮ್ಮ ಭಾನುಮತಿ ಗಂಧರ್ವ ನಾಯಕನಾದ ಚಿತ್ರಸೇನನು ಪತಿಯ ಸೆರೆಯನ್ನು ಪಡೆದುಕೊಂಡು ಹೋಗಿರುವನಂತೆ. ಮಾವಯ್ಯ, ನಮ್ಮ ಭಾನುಮತಿ ಹೇಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಂದರೆ ಎನ್ನ ಕಷ್ಟವೂ ಪರಿಹಾರವಾಗುವುದು. ಕರಮುಗಿದು ಬೇಡಿಕೊಳ್ಳುವೆನು, ಗಂಧರ್ವ ನಾಯಕನಲ್ಲಿ ಹೋಗಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಮಾವ ದಿವ್ಯ ಪ್ರಭಾವ.